ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಟಿರಬೇಕು. ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಲೇಬೇಕು. ಅದರಲ್ಲೂ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಅವರೆಲ್ಲರೂ ಕೂಡ ಗುರಿ ಇಟ್ಟಿದ್ದು ಕೆಲಸ ಮಾಡ್ತಾರೆ. ಈಗ ನಾನೆಲ್ಲೂ ನೋಡಿದೆ, ಇವರು ಕ್ಯಾಮರಾದಲ್ಲಿ ದಿನಗಳು ಯಾವ ಕೊಟ್ಟರು, ಈಗ ನನಗೆ ಕೊಟ್ಟಿದ್ದು ರಾಮಯ್ಯ ಎಲ್ಲವರು ನಾನು ನೋಡಿ ಪತ್ರಿಕೆಯಲ್ಲಿ ಕೂಡ ಮಾಡಿದೆ. ಅಂದ್ರೆ ಈ ಬಿಜೆಪಿಯವರು ಅಪಪ್ರಚಾರ ಮಾಡುತ್ತಿದ್ದಾರೆ. ನೀವು 2,000 ಕೊಡ್ತಾ ಇದ್ದೀರಿ, ಅತ್ತೆ ಸೊಸೆ ಜಗಳ ಮೂಡಳ್ಳಿಯಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಲೆ ಅಪಪ್ರಚಾರ ಮಾಡ್ತಾರೆ. ಯಾಕಂತಂದ್ರೆ 1,22,000 1,22,00,000 ಕುಟುಂಬದ ಯಜಮಾನಿಯರಿಗೆ ಇದು 2,000 1,22,00,000 ಈಗಿಲ್ಲ. ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ವೋ ಎಲ್ಲ ನೋಡಿ. ಇದು ನಾನು ಬೆಳಿಗ್ಗೆ ನೋಡಿದೆ. ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ನೀನು ನೋಡಿಲ್ಲ ಅಂತ ಇದೆಯಾ? ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಅಲ್ವಾ? ಈಗ ಅನ್ನಭಾಗ್ಯ ಸ್ಕೀಮು ಯಾರು ತಗೊಂಡಿರಬೇಕಂತಮ್ಮ ಟೀಚಿ ಮಾಡೋಕೆ ಮುಗಿದಿಲ್ಲ. ಅನ್ನಭಾಗ್ಯ ಸ್ಕೀಮ್ ತಗೊಂಡ್ರು ಯಾರು? ನಾನು 5 kg ಅಕ್ಕಿಯನ್ನ ಉಚಿತವಾಗಿ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಬಡವರು ಕೂಡ 7 ವರ್ಷ ಮಾಡುವುದು, 6 ವರ್ಷದಿಂದ 6 ವರ್ಷದಿಂದ 5 kg 7 kg ಮಾಡಿದ್ರೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ. ಆಮೇಲೆ 7 kg ಆಮೇಲೆ 10 ಮುಖ್ಯಮಂತ್ರಿ ಆದ್ರೆ 5 kg ದುಡಿದು 10 kg ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನಾನು. 10 kg ಈ ನರೇಂದ್ರ ಮೋದಿ ಹೇಳಿದ್ರಲ್ಲ, ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, 1 kg ಅಕ್ಕಿಗೆ ಕೊಡ್ರಿ, ನಮ್ಮ ಹತ್ರ ಅಕ್ಕಿ ಸಿಗ್ತಾ ಇಲ್ಲ. ನೀವು ಕೇಳಿದ್ದೀರಿ, ದಾಸ್ತಾನು ಮಾಡಿ ಕೇಳಿದ್ದೀರಿ, FCI ನಲ್ಲಿ 34 ರೂಪಾಯಿ 1 kg ಕೊಡ್ತೀವಿ, ಪುಕ್ಕಡೆ ಕೊಡಬೇಡಿ. 5 kg ಕೇಳಿದ್ರೆ ಇಲ್ಲ ಅಂದ್ಬಿಟ್ರು, ಕೊಡಲ್ಲ ಅಂದ್ಬಿಟ್ಟು. ಆಮೇಲೆ ನಾನು ಒಬ್ಬರಿಗೆ BPL ಕಾರ್ಡ್ ಪ್ರತಿಯೊಬ್ಬ ವ್ಯಕ್ತಿಗೆ 34 ರೂಪಾಯಿನಂತೆ 5 kg 170 ರೂಪಾಯಿ ಕೊಡ್ತಾ ಇದ್ದೀನಿ ಈಗ ಅಲ್ವಾ? ಸಾಕಾಗ್ತಾ ಇದೆ ಅಲ್ವಾ? ಒಬ್ಬರಿಗೆ
5 ಕೆಜಿ ಅಕ್ಕಿ 170. 1,00,000 ಸುಮಾರು 4,500,000 ಕೋಟಿ 4,500,000 ಕೋಟಿ ಕೊಡ್ತಾರೆ. 4,500,000 ಕೋಟಿ 1,62,000 ಅಲ್ಲ 1,62,00,000 ಜನರಿಗೆ 200 ಯೂನಿಟ್ ಅವರಿಗೆ ಫ್ರೀ ಕರೆಂಟ್. ಯಾರು ಕೊಟ್ಟಿಲ್ಲ? ಯಾಕೆ ಇದೆಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ ನಾವು ಹಳ್ಳಿಯಲ್ಲಿ ಕಷ್ಟ ಬಿಟ್ಟಿರೋದ್ರಿಂದ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಯಾರ್ಯಾರು ಫ್ರೀ ಕರೆಂಟ್ ಬಿಲ್ ಕಟ್ಟದೆ ಅವ್ರ ಕೈ ಎತ್ತಿ ನೋಡ. ಇದೆಲ್ಲ ಕಟ್ತಾ ಇದ್ದೀರಾ? ಯಾರು ಬಿಲ್ ಕಟ್ಟಿಲ್ಲ 200 ಯೂನಿಟ್ ವರೆಗೆ ಎಲ್ಲ ಬಂದಿದ್ದು ಒಬ್ರು ಕಟ್ಟಿಲ್ಲ. ನೀನ್ ಕಟ್ಟಿದ್ದೆ 200 ಯೂನಿಟ್ ಜಾಸ್ತಿ. 200 ಯೂನಿಟ್ ಒಳಗಡೆ ಇರೋರು, ಪ್ರತಿ ತಿಂಗಳು 200 ಯೂನಿಟ್ ಒಳಗಡೆ ಇರೋರು 1,62,00,000. ಕರ್ನಾಟಕದಲ್ಲಿ ಇರೋ ಜನಸಂಖ್ಯೆ ಎಷ್ಟು? 7 ಕೋಟಿ. ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಅದರಲ್ಲಿ 4,00,000 ಅಂತ ತಿಂಗಳಿಗೆ 1 ಕೋಟಿ ಅಂತ ಸುಮಾರು 16 ಇಂಟು 4 6,40,00,000 ಜನರಿಗೆ ಸಹಾಯ. ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಗೆ ಟೀಕೆ ಮಾಡೋದು ದುಡ್ಡಿಲ್ಲ ಸರ್ಕಾರ, ದುಡ್ಡಿಲ್ಲ ಕರ್ನಾಟಕ ಸರ್ಕಾರ ಹೇಳಿದ್ರೆ ನೋಡಪ್ಪ ನಮ್ಮ ಬಜೆಟ್ 3,71,00,000 ಅಲ್ಲ 3,71,000 ಕೋಟಿ. ಅದರಲ್ಲಿ 1,20,000 ಕೋಟಿ ಅಭಿವೃದ್ಧಿ ಮಾಡ್ತಾರೆ. ವಿದ್ಯುಚ್ಛಕ್ತಿಗೆ ಇನ್ನೂ ಆಗಬೇಕು. ಈಗ ಈ ಊರಿನ ಸತ್ಯಗಾಲದ ಗ್ರಾಮದಲ್ಲಿ ಇದು ಸುಮಾರು 18,000 ಜನಸಂಖ್ಯೆ ಇದೆ ಅಂತ ಹೇಳಿದ್ರು. 18,000 ಜನಸಂಖ್ಯೆ ಇದೆ. ವೋಟರ್ಸ್ 14 ಬಿಡುವುದು ಎಷ್ಟಪ್ಪ ನರೇಂದ್ರ? 14 ಬೂತ್ಗಳು, 14 ಬೂತ್ ಅದಕ್ಕೆ ಪಟ್ಟಣ ಪಂಚಾಯತಿ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯತಿ ಮಾಡ್ಬೇಕಾ ಮಾಡ್ಕೊಡೋಣ.